Because of that, we should take care of ourselves by doing so many things related to keep our body healthy. On that basis of that one, then BMS Hospital, Arogya Bharat Interest, they have come here to give some guide, precautions, and other things related to him. He will explain what is that one. So, without noise, listen and apply your, don't listen and remove from your this side to this ear to this ear. You should apply what he is telling regularly. Definitely your health is always good. ಅಯ್ಯೋ ಬಿಡಿ ಸರ್ ನಾವೇನೋ ಮಾಡ್ತೀವಿ. ನೋ, your brain, most important part in our life, your life, everybody's life. Brain is most important. When brain is active, you are active. So, on behalf of our school and management, I welcome Mohan Kumar to give some, Mohan Kumar and team to give some physiotherapy program. What is physiotherapy? You explain that one. If I explain, no use. What is come? Better Pujari should make the puja. Then only we receive prasada. Like that. Okay? Thank you very much. ನಮಸ್ಕಾರ. ಊಟ ಆಯ್ತಾ? ನಿದ್ದೆ ಮಾಡಬೇಡಿ. ಆ್ಯಕ್ಟಿಂಗ್ ಕ್ಲಾಸ್ ಎಕ್ಸೈಸಸ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ, ನೀವು ಮಾಡಿ. ಅದು ನೀವು ಇನ್ವಾಲ್ವ್ ಆಗಿರಬೇಕು. ರೌಂಡ್ಸ್ ಇದ್ರೆ ಕೇಳಿ. ಪ್ರಿವೆನ್ಷನ್ ಆಫ್ ಸ್ಪೋರ್ಟ್ಸ್ ಇಂಜರೀಸ್ ಕ್ಯಾಂಪೇನ್ ಅಂತ ಮಾಡ್ತಾ ಇದ್ದೀವಿ ಯಂಗ್ಸ್ಟರ್ಸ್ಗೆ. ನಾವು ಈಗ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿರ್ತೀವಿ. ಆಟ ಆಡುತ್ತೆ ಎಷ್ಟೊಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ ಭಾಗವಹಿಸ್ತಿರ್ತೀವಿ. ಅದರಲ್ಲಿ ನಾವು ಏನಂದರೆ ಇಂಜುರಿ ಆದರೆ ನಾವು ಜಾಸ್ತಿ ಆದಮೇಲೆ ಹಾಸ್ಪಿಟಲ್ಗೆ ಹೋಗ್ಬೋದು, ಕೊನೆ ಸ್ಟೇಟ್ಸ್ ಹೋಗ್ತೀವಿ. ಅದರಿಂದ ನಾವು ಅಟ್ಲೀಸ್ಟ್ ಅದು ಪ್ರಿಕಾಷನ್ಸ್ ತಗೊಂಡ್ರೆ ಹೇಗೆ ನಾವು ಮತ್ತೆ ನಾಟದಲ್ಲಿ ಇನ್ನೂ ಚೆನ್ನಾಗಿ ನಾವು ಇನ್ವಾಲ್ವ್ ಆಗ್ಬೋದು, ರಿಸಲ್ಟ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ. ನಮ್ಮ ಕಂಟ್ರೀಸಲ್ಲಿ ಜಾಸ್ತಿ ಫಿಟ್ನೆಸ್ ಬಗ್ಗೆ ಜಾಸ್ತಿ ಗಮನ ಕೊಡೋಲ್ಲ. ಏನಿದ್ರು ಕೊನೆ ಟೈಮಲ್ಲಿ ಏನು ಗಾಯ ಬಿದ್ದೋಳು ಇನ್ನೇನು ಆಗಲ್ಲ ಅಂದಾಗ ಆಸ್ಪತ್ರೆಗೆ ಹೋಗ್ತೀವಿ. ಅದೇ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಹೆಲ್ತ್ ಎಜುಕೇಷನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಸ್ಪೋರ್ಟ್ಸ್ ಅದಕ್ಕೆ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ನೋಡಿ ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಅವ್ರು ಬೇಗ ರಿಕವರಿ ಆಗ್ತಾರೆ. ನಮ್ಮವ್ರು ಬೇಗ ರಿಕವರಿನೇ ಆಗಲ್ಲ. ಕ್ರಿಕೆಟಲ್ಲೇ ಆಗಲಿ ಬೇರೆದರಲ್ಲೇ ಆಗಲಿ ಆಗಿದ ತಕ್ಷಣ ಅವರು ಸ್ಪೋರ್ಟ್ಸಿಂದ ಹೊರಬಿಡ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಅಷ್ಟೊಂದು ಅವೇರ್ನೆಸ್ ಇರುತ್ತೆ, ನಾವು ಅಷ್ಟೊಂದು ಅವೇರ್ನೆಸ್ ಕೊಡೋದು. ಆದ್ದರಿಂದ ನಾವು ಗ್ರಾಸ್ ರೂಟ್ ಲೆವೆಲಿಂದ ಮಾಡಬೇಕು ಅಂತ ಸ್ಟೇಟ್ ವೈಡ್ ಒಂದು ಕ್ಯಾಂಪೇನ್ ಶುರು ಮಾಡಿದ್ದೀವಿ. ಸೊ ಅದಕ್ಕೆ ಫಸ್ಟು ಹಾರ್ಮೋನಿ ಶುರು ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಸ್ಕೂಲಲ್ಲಿ ಅವಕಾಶ ಕೊಟ್ಟರು, ಅದಕ್ಕೆ ಇಂಗ್ಲೀಷ್ ಶುರು ಮಾಡಿದ್ದೀವಿ. ಸೊ ಬೇಸಿಕಲಿ 8th ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟಾರ್ಗೆಟ್ ಮಾಡಿದ್ದೀವಿ. ಸೊ ಅದಕ್ಕೆ ಇವತ್ತಿಲ್ಲಿ ನಾನು ಕೆಲವೊಂದು ಈಗ ನಾನು 1 hour ಟೈಮಲ್ಲಿ ಜಸ್ಟ್ ಬ್ರೀಫ್ ಆಗಿ ಕೊಡ್ತೀನಿ. ಈಗ ಡೀಟೇಲ್ಸ್ ಅಂತ ಕೊಡೋಕ್ಕಾಗಲ್ಲ, ಜಸ್ಟ್ ನಿಮ್ಗೊಂದು ಐಡಿಯಾಸ್ ಅಂತ ಕೊಡ್ತೀವಿ. ಫಿಸಿಯೋಥೆರಪಿ ಅಂದರೆ ಫಿಸಿಕಲ್ ಆಗಿ ಮೆಡಿಸಿನ್ ಕೊಡೋದು. ಈಗ ನಾವು ಬೇರೆದೆಲ್ಲ ಏನಂದರೆ ನಾವು ಮಾತ್ರೆ ತಗೊಳ್ಳೋದು, ಏನಾದ್ರು ಸಮಸ್ಯೆ ಬರುತ್ತೆ. ಫಿಸಿಯೋಥೆರಪಿ ಅಂದರೆ ಫಿಸಿಕಲ್ ಆಗಿ ಟ್ರೀಟ್ಮೆಂಟ್ ಕೊಡೋದು, ಭೌತಿಕ ಚಿಕಿತ್ಸೆ ಇರ್ತಾರೆ. ಅದು ಒಂದು ಕರೆಂಟ್ ಮುಖಾಂತರ ಇರುತ್ತೆ. ಆಮೇಲೆ ಎಕ್ಸಸೈಸ್ ಮುಖಾಂತರ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಈ ಫಿಸಿಯೋಥೆರಪಿ ಓದಬೇಕಂದ್ರೆ 4.5 years ಕೋರ್ಸ್ ಇರುತ್ತೆ. PUC ಆದಮೇಲೆ PCMB ತಗೋಬೇಕು. 4.5 years. ಆಮೇಲೆ ಅದಕ್ಕೆ ಸ್ಪೆಷಲೈಸೇಷನ್ಸ್ ಎಲ್ಲ ಬರುತ್ತೆ. ಮಾಸ್ಟರ್ ಡಿಗ್ರಿ ಎಲ್ಲ ಇರುತ್ತೆ. ನಾನೀಗ DPT ಡಿಗ್ರಿ ಮಾಡಿದ್ದೀನಿ ಮತ್ತು ಮಾಸ್ಟರ್ ಡಿಗ್ರಿ ಮತ್ತು ಸ್ಟ್ರೋಕಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀನಿ ಮತ್ತು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟಲ್ಲಿ ಇದು ಮಾಡ್ಕೊಂಡಿದ್ದೀನಿ ಮತ್ತು ಶೋಲ್ಡರ್ ಟ್ರೀಟ್ಮೆಂಟ್ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀನಿ. ಸೊ ನಾನು 14 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ BMS ಮಾಡ್ತಾಯಿದ್ದೀನಿ. ಮತ್ತು ಫೋರ್ಟಿಸ್ ಆಸ್ಪತ್ರೆಯಲ್ಲಿದೆ ಬನ್ನೇರುಘಟ್ಟದಲ್ಲಿ. ಈಗ ಇಂಡಿಪೆಂಡೆಂಟ್ ಕ್ಲಿನಿಕ್ಸ್ ಮತ್ತು ನಾನು ಟ್ರಸ್ಟ್ ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಿರ್ತೇನೆ. ಮ್ಯಾಗ್ಝಿನ್ಸ್ ಎಲ್ಲ ಮಾಡ್ತೀನಿ, ಬುಕ್ಸ್ ಎಲ್ಲ ಬರ್ತಿದ್ದೀನಿ ಕನ್ನಡದಲ್ಲಿ ಫಿಸಿಯೋಥೆರಪಿ ಬಗ್ಗೆ. ಎವ್ರಿ 3 months ನಾನು ಮ್ಯಾಗ್ಝಿನ್ಸ್ ಬರ್ತೇನೆ ಕನ್ನಡದಲ್ಲಿ ಹೆಲ್ತ್ ಬಗ್ಗೆ. ಸೊ ಇವತ್ತು ಬೇಸಿಕಲಿ ಏನಂದರೆ ಮೇಯ್ನ್ ಈಗ ಎಲ್ಲ ಸ್ಪೋರ್ಟ್ಸ್ಗೂ ಯೂಸ್ ಆಗೋಂಥ ಕೆಲವೊಂದು ಎಕ್ಸಸೈಸಸನ್ನು ಹೇಳ್ಕೊಡ್ತೀನಿ. ಅದು ನಿಮಗೆ ಡೌಟ್ ಇರಬೇಕಂದ್ರೆ ಹೇಳ್ಬೋದು. ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ 2 types ಇರುತ್ತೆ.
ಒಂದು ಅಕ್ಯೂಟ್ ಇಂಜುರಿ ಮತ್ತು ಕ್ರೋನಿಕ್ ಇಂಜುರಿ. ಅಕ್ಯೂಟ್ ಇಂಜುರಿ ಅಂದರೆ ಸಡನ್ನಾಗಿ ನಾವು ಬಿದ್ದೋಗ್ತೀವಲ್ಲ, ಈಗ ಫ್ರ್ಯಾಕ್ಚರ್ ಆಗೋದು, ಉಳುಕೋದು, ಆಮೇಲೆ ಬಿದ್ದಿದ ತಕ್ಷಣ ಏನಾದ್ರು ವೂಂಡ್ ಆಗೋದು, ಇದು ಅಕ್ಯೂಟ್ ಇಂಜುರೀಸ್ ಬರುತ್ತೆ. ಕ್ರೋನಿಕ್ ಇಂಜುರೀಸ್ ಅಂದರೆ ಅದು ರೊಟೇಟರ್ ಕಫ್ ಇಂಜುರಿ ಬರುತ್ತೆ, ಬೌಲಿಂಗ್ ಮಾಡೋರು ಬರುತ್ತೆ, ಮತ್ತು ಟೆನ್ನಿಸ್ ಎಲ್ಬೋ ಅಂತ ಬರುತ್ತೆ. ಟೆನ್ನಿಸ್ ಆಡೋರಿಗೆ ಜಾಸ್ತಿ ಈ ಕಡೆ ನೋವು ಬರುತ್ತೆ, ಈ ಕಡೆ ಬಂದರೆ ಟೆನ್ನಿಸ್ ಎಲ್ಬೋ ಅಂತ. ಈ ಮೂಲೆಯಲ್ಲಿ ಬಂದರೆ ಗಲ್ಫರ್ಸ್ ಎಲ್ಬೋ, ಜಾಸ್ತಿ ಗಲ್ಫ್ ಆಡೋರಿಗೆ ಬರುತ್ತೆ. ಆಮೇಲೆ ರನ್ನರ್ಸ್ ನೀ ಅಂತ ಬರುತ್ತೆ, ಅಥ್ಲೀಟ್ಸ್ ನೀವೇನೋ ಓಡ್ತಾ ಇದ್ರೆ ಜಾಸ್ತಿ ಅವಾಗ ರನ್ನರ್ಸ್ ನೀ ಅಂತ ಇಲ್ಲಿ ಬರುತ್ತೆ. ಇನ್ನೊಂದು ಶಿನ್ ಸ್ಪ್ಲಿಂಟ್ ಅಂತ ಬರುತ್ತೆ, ಅದು ಮಂಡಿ ಕೆಳಗಡೆಯಿಂದ ನೋವು ಬರುತ್ತೆ. ಜಾಸ್ತಿ ರನ್ನಿಂಗ್ ಅಥ್ಲೀಟ್ಸ್ ಮತ್ತು ಹೈ ಜಂಪ್ ಮಾಡೋರು, ಲಾಂಗ್ ಜಂಪ್ ಮಾಡೋರಿಗೆ ಈ ಥರ ನೋವು ಬರುತ್ತೆ. ಮತ್ತು ಇದು ಬ್ಯಾಕ್ ಪೇಯ್ನ್, ತೀರಾ ಈಗ ಹೈ ಇಂಟೆನ್ಸಿಟಿ ಕಬಡ್ಡಿ ಆಡೋರಿಗೆ, ಫುಟ್ಬಾಲ್ ಇವೆಲ್ಲ ಮತ್ತು ಬ್ಯಾಸ್ಕೆಟ್ಬಾಲ್ ಆಡೋರಿಗೆ ಬ್ಯಾಕ್ ಮಸಲ್ಸು ಪೇಯ್ನ್ ಬರ್ತದೆ. ಅದು ಕೂಡ ಕೋರ್ ಮಸಲ್ ಸ್ಟ್ರೆಂತ್ ಚೆನ್ನಾಗಿರಬೇಕು. ಸೊ ಅದರಿಂದ ಫಸ್ಟು ನಾವೇನೇ ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬರಬೇಕಂದ್ರೆ ಕೋರ್ ಮಸಲ್ ಸ್ಟ್ರೆಂತ್ ಇರಬೇಕು. ಕೋರ್ ಮಸಲ್ಸ್ ಅಂತ ಗೊತ್ತಾ? ಯಾವ ಕೋರ್ ಮಸಲ್ಸ್ ಅಂದರೆ ಗೊತ್ತಾ? ಅಂದ್ರೆ ಕೋರ್ ಮಸಲ್ಸ್ ಅಂದರೆ ಬ್ಯಾಕ್ ಮಸಲ್ಸ್, ನಮ್ಮ ಸ್ಪೈನಲ್ ಕಾರ್ಡ್ ಮಸಲ್ಸ್ ಇರುತ್ತಲ್ಲ, ಅದಕ್ಕೆ ಕೋರ್ ಮಸಲ್ಸ್ ಅಂತ ಹೇಳ್ತಾರೆ. ಜಸ್ಟ್ ಒಂದು ವರ್ಡ್ ಅದು. ಸೊ ಫಸ್ಟ್ ನಾವು ಸ್ಪೈನಲ್ ಕಾರ್ಡ್ ಮಸಲ್ಸ್ನ ಚೆನ್ನಾಗಿಟ್ಕೋಬೇಕು, ಯಾಕಂದ್ರೆ ಅಲ್ಲೇ ನಮ್ದು ಎಷ್ಟೊಂದು ನರ್ವ್ಗಳೆಲ್ಲ ಇರೋದು, ಅಲ್ಲಿ ನರ್ವ್ಗಳೆಲ್ಲ ಕೆಳಗೆ ಬಂದು ಫಸ್ಟ್ ಅಲ್ಲಿ ಸ್ಟ್ರೆಂಥನಿಂಗ್ ಆದಮೇಲೆ ನಾವೆಲ್ಲ ಆಟನೂ ನಾವು ಚೆನ್ನಾಗಿ ಆಡ್ಬೋದು. ನಾವು ಮಾಡ್ತೀವಿ. ನಿಮಗೀಗ ಬೇಸಿಕ್ ಫಿಟ್ನೆಸ್ ಎಲ್ಲ ನಿಮ್ಮ ಕ್ಲಾಸ್ ಪಿ ಟಿ ಮಾಸ್ಟರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಆಗ ನಾನು ತೀರಾ ಬೇಸಿಕ್ಸ್ ಏನು ಹೋಗೋದು, ನೆಕ್ಸ್ಟ್ ಲೆವೆಲ್ಗೆಲ್ಲ ಹೇಳ್ಕೊಡ್ತೀವಿ. ಫಸ್ಟು ಏನಂದರೆ ನಾವು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ಎಲ್ಲ ಮಾಡಬೇಕು. ಈಗ ನೀವು ಮಾಮೂಲಿ ಏನು ವಾರ್ಮಪ್ ಎಲ್ಲ ಮಾಡ್ತೀವಿ ಅದೆಲ್ಲ ನೀವು ಮಾಡ್ಬೋದು. ಅದೆಲ್ಲ ತೀರಾ ಬೇಸಿಕ್ ಲೆವೆಲ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ನಮ್ಮ ಬಾಡಿ ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಫಸ್ಟ್ ನಾವು ವಾರ್ಮಪ್ ಮಾಡಲೇಬೇಕಾಗುತ್ತೆ. ಯಾವುದೇ ರೀತಿಯ ಎಕ್ಸಸೈಸು ಸ್ಪೋರ್ಟ್ಸನ್ನು, ಈಗ ಯಾವುದೇ ಒಂದು ಸ್ಪೋರ್ಟ್ಸ್ ಹೋಗಬೇಕು ಅಂದರೂ ಅಟ್ಲೀಸ್ಟ್ ಒಂದು ಮಿನಿಮಮ್ 2 ವೀಕ್ಸ್ ಮುಂಚೆ ನೀವು ಪ್ರಾಕ್ಟೀಸ್ ಶುರು ಮಾಡಬೇಕು. ಅದರಲ್ಲಿ ಹೆಚ್ಚಾಗಿ ಫಸ್ಟ್ ನೀವು ಬರೀ ಏನು ಸಣ್ಣ ಸಣ್ಣ ಮಾಂಸಖಂಡ ಮಾತ್ರ ಇದು ಮಾಡ್ಕೊತೀರ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಬರಬೇಕಂದ್ರೆ ಈ ಥರ ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ಬೋದು. ಸೊ ಹೆಲ್ತಿಯಲ್ಲಿ ತುಂಬ ಕಾಸ್ಟ್ಲಿ ಈಗ ಅಮೆಝಾನ್ ಸಿಗುತ್ತದೆ. ಇದು ಫಿಸಿಯೋ ಬಾಲ್ ಅಂತ ಇದೆ, ಯಾವ ಸ್ಪೋರ್ಟ್ಸ್ ಪರ್ಸನ್ಗೆಲ್ಲ ಯೂಸ್ ಮಾಡ್ತೀವಿ ನಾವು. ಸೊ ಇದು ಫಸ್ಟ್ ಬೇಸಿಕ್ ಎಕ್ಸಸೈಸು. ಇದಕ್ಕೆ ನೀವು ಬೌನ್ಸ್ ಮಾಡಬೇಕು. ಹೀಗೆ ಜಸ್ಟ್ ಹೀಗೆ ಮುಗಿದೋಗ್ತಿದೆಯಾ, ಕುತ್ಕೊಂಡು ಹೀಗೆ ಬೌನ್ಸ್ ಮಾಡೋದು ಅಥವಾ ಹಾಫ್ ಅನ್ ಅವರ್ ವೀಲ್ ಬ್ಯಾಕ್ ಥರ ಇರ್ತದೆ. ಆಮೇಲೆ ಜಸ್ಟ್ ನೋಡಿ ಹೀಗೆ ಕಾಲಕ್ಕೆ ಹೀಗೆ ಹೀಗೆ ಬೇಕಂತ ಹೀಗೆ ಈಗ ಮಾಡಿ ನೋಡೋಣ. ಕಾಲ ಜಸ್ಟ್ ಕುತ್ಕೊಳ್ಳಿ, ಅದನ್ನು ಕುತ್ಕೊಳ್ಳಿ ನೋಡೋಣ. ನಿಮ್ಮ ಬ್ಯಾಲೆನ್ಸ್ ಎಷ್ಟು ಕುತ್ಕೊಳ್ಳಿ. ಕುತ್ಕೊಳ್ಳಿ ಯಾರು ಒಬ್ಬರ ಮೇಲೆ ಕುತ್ಕೊಳ್ಳಿ. ಯಾರು ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿ. ಕಾಲೆತ್ತು 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 ಕುತ್ಕೊಳ್ಳಿ. ಆ ಕಡೆ ಈ ಕಡೆ ಕಾಲೆತ್ತು ಕಾಲೆತ್ತು ಬ್ಯಾಲೆನ್ಸ್ ಒಂದು ಕಾಲೆತ್ತು ಒಂದು ಸುಮ್ಮನೆ ಈ ಕಡೆ ಜಾಗ ಇದೆ, ಬ್ಯಾಲೆನ್ಸ್ ಎಷ್ಟಿದೆ ನೋಡೋಣ. ನಮಗೆ ಜಾಸ್ತಿ ಬ್ಯಾಲೆನ್ಸ್ ಇದ್ರೆ ಕುತ್ಕೊಂಡು ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಎಷ್ಟು ಕಾಲ ಒಂದು ಕಾಲಕ್ಕೆ ಒಂದು ಕಾಲ ಒಂದು ಕಾಲ ಒಂದು ಕಾಲ ನಮ್ಮ ಬ್ಯಾಕ್ ಮಸಲ್ಸ್ ಚೆನ್ನಾಗಿದ್ರೆ ಮಾತ್ರ ಬ್ಯಾಲೆನ್ಸ್ ಬರುತ್ತೆ. ಒಂದು ಹೀಗೆ ಯಾವ ಸ್ಪೋರ್ಟ್ಸಲ್ಲಿ ಆಡ್ತಾರೆ ನೀವೆಲ್ಲ? ಅದು ಬನ್ನಿ ಬನ್ನಿ
ಬರ್ ಏನಾಗಲ್ಲ ನೆಕ್ಸ್ಟ್ ಟೈಮ್ ಸುಮ್ಮನೆ ನೆಕ್ಸ್ಟ್ ಟೈಮ್ ನೀವೇ ಚೆನ್ನಾಗಿ ಮಾಡ್ತಾರೆ ನಾವು ಸ್ವಲ್ಪ ಬಿದೋಗ್ತಾರೆ ಎರಡು ಕೈ ಇತ್ತು ಸೊ ಇದೊಂದು ಹಾಫ್ ಅನ್ ಅವರ್ ತರ ಮಾಡಬೇಕಾಗುತ್ತೆ ಇವಾಗಲೇ ನೀವು ಸ್ಪೋರ್ಟ್ಸ್ ಕೈ ಒಂದು ಬ್ಯಾಲೆನ್ಸ್ ಇರುತ್ತೆ ಈಗ ನಿಮ್ಮಲ್ಲೇ ನೋಡಿ ಎಷ್ಟೊಂದು ಜನ ಕಷ್ಟ ಆಗುತ್ತೆ ಫ್ರೆಂಡ್ಸ್ಗೆ ಹೀಗಾಗುತ್ತೆ ಇದೇ ಚೆನ್ನಾಗಿ ಬ್ಯಾಲೆನ್ಸ್ ಟೆಸ್ಟ್ ಇದೆ ಅಷ್ಟೇ ಹುಡುಗಿನ ಮಾಡ್ತೀರಾ ಮಾಡೋದಾಗಲ್ಲ ಮಾಡಿ ಟ್ರೈ ಮಾಡ್ತೀರಾ ಟ್ರೈ ಮಾಡಿ ಆಮೇಲೆ ನಾವು ಸ್ಪೋರ್ಟ್ಸ್ ಆಡುವಾಗ ನಮ್ಮ ಹಾರ್ಟ್ ರೇಟ್ 75% ಮಾತ್ರ ಇರಬೇಕು. ಈಗ ನಾವು 220 ಮೈನಸ್ ಈಗ ನೀವು ಏಜ್ನ ಮೈನಸ್ ಮಾಡಬೇಕು. ಈಗ ಏಜಲ್ಲಿ ಎಷ್ಟಿರುತ್ತೆ 14 220 ಮೈನಸ್ 14 ಮಾಡಿ ಅಷ್ಟು ಮಾತ್ರ ಹಾರ್ಟ್ ರೇಟ್ ಇರಬೇಕು ನಿಮಗೆ. ಅದಕ್ಕಿಂತ ಜಾಸ್ತಿ ಆದರೆ ನಾವು ತೀರ ಅದ್ರ ಬಗ್ಗೆ ಇವತ್ತು ಮುಂದೆ ಕ್ಲಾಸಸ್ ನಡೆಯೋದು. ಫಸ್ಟ್ ಏಡ್ ಕಿಟ್ ಅಲ್ಲಿ ಏನೇನಿರ್ತದೆ?